ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವನಜ ಮಾಡ್ತಿರ್ತಕ್ಕಂಥ ಒಂದು ಮಹಾ ಸ್ಕೆಚ್ಗೆ ಇಲ್ಲಿ ಸಾಹಿತ್ಯ ಬದುಕೆ ಸರ್ವನಾಶ ಆಗತ್ತಾ. ಈ ಕಡೆ ಕಾರಣ ತನ್ನ ಮಗ ಅನ್ನೋ ಸತ್ಯ ಅನುರಾಧ ಅವ್ರಿಗೆ ಗೊತ್ತಾಗತ್ತಾ. ಯಾರಪ್ಪ ಈ ಒಂದು ಬ್ಲ್ಯಾಕ್ ರೋಸ್ ಹಿಂದೆ ಬಿದ್ದೇ ಬಿಟ್ಟನ ಕಾರಣ. ಬ್ಲ್ಯಾಕ್ ರೋಸ್ ಹಿಂದೆ ಬೀಳ್ತಿದ್ದಾಗೆ ಸತ್ಯ ಕೂಡ ಹೊರಗಡೆ ಬರುತ್ತಾ. ಇಲ್ಲಿ ಕಾರಣ ಸಾಹಿತ್ಯನ ಮತ್ತೊಮ್ಮೆ ಕಾಪಾಡ್ತಾನ. ಏನೆಲ್ಲ ಆಗತ್ತೆ, ಏನೆಲ್ಲ ಆಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾರಣ ಯಾವಾಗಲೂ ಕೂಡ ಸಾಹಿತ್ಯಗೆ ಬೆನ್ನೆಲುಬಾಗಿರ್ತಾನೆ. ಸಾಹಿತ್ಯಗೆ ಎಂಥ ಕಷ್ಟ ಬಂದರೂ ಕೂಡ ಕಾರಣ ಅಲ್ಲಿ ಹಾಜರಾಗ್ತಾನೆ. ಕಾಲೇಜ್ಗೆ ಹೋಗೋಕ್ಕೂ ಮುನ್ನನೇ ಹೇಳಿದ್ರು ಸಂಚುಗೆ, ಸಾಹಿತ್ಯ ಮೊದಲೇ ತುಂಬ ನೊಂದಿದ್ದಾರೆ, ಅಲ್ಲಿ ಏನಾದರೂ ಅವಮಾನ ಆಗ್ಬೋದು, ಟೀಸ್ ಆಗ್ಬೋದು, ಏನೇ ಆದರೂ ಕೂಡ ನಿನ್ನ ಜೊತೆಲಿರು, ಏನೇ ತೊಂದರೆ ಆದರೂ ಕೂಡ ನನಗೆ ಇನ್ಫಾರ್ಮ್ ಮಾಡು ಅಂತ. ಆದರೆ ಸಾಹಿತ್ಯ ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗ್ತಿದ್ದಾಗೆ ಬೇರೆ ಯಾರಿಂದ ಪ್ರಾಬ್ಲಮ್ ಆಗಲಿಲ್ಲ. ಆ ಪ್ರಾಬ್ಲಮ್ ಆಗಿದ್ದು ಅವಳ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಗ್ರೀಷ್ಮೆಯಿಂದ. ಇವರಿಬ್ಬರೇ ಸೇರಿಕೊಂಡು ಇಲ್ಲಿ ಸಾಹಿತ್ಯನ ಹೇಗಾದರೂ ಮಾಡಿ ಕಾಲೇಜ್ಗೆ ಹೋಗಬೇಕು ಅನ್ನೋದನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಇಂಕನ್ನು ಯೂಸ್ ಮಾಡೋ ಮುಖಾಂತರ ಅದರಿಂದಾಗಿ ವಿಶ್ವಾಮಿತ್ರ ಪ್ರೊಫೆಸರ್ ಗೆ ಅವರ ಒಂದು ಹೆಡ್ಗೆ ಅದರಿಂದ ಅವಮಾನ ಮಾಡೋದ್ರ ಮುಖಾಂತರ ಅದು ಸಾಹಿತ್ಯ ಮೇಲೆ ಹಾಕಿದ್ರೆ ಖಂಡಿತ ತುಂಬ ಸ್ಟ್ರಿಕ್ಟ್ ಪ್ರೊಫೆಸರ್ ಆಗಿರೋದ್ರಿಂದ ಖಂಡಿತ ಯಾವುದೇ ಕಾರಣಕ್ಕೂ ಆ ಒಬ್ಬ ಪ್ರಿನ್ಸಿಪಲ್ ಸಾಹಿತ್ಯನ ಕಾಲೇಜಲ್ಲಿ ಬಿಡೋಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಸತ್ಯ ಅರಿತಿದ್ದಂತಹ ಗ್ರೀಷ್ಮ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅದೇ ಪ್ರಕಾರ ಎಕ್ಸಿಕ್ಯೂಟ್ ಕೂಡ ಮಾಡಿದ್ಲು. ಹಾಗೆ ತನ್ನ ಫ್ರೆಂಡ್ ಸಹಾಯದಿಂದ ಇಲ್ಲಿ ಸಾಹಿತ್ಯ ಮೇಲೆ ಆಪಾದನೆ ಬರುವ ಹಾಗೆ ಪ್ರಿನ್ಸಿಪಲ್ ವಿಶ್ವಾಮಿತ್ರ ಅವರ ಮೇಲೆ ಆ ಒಂದು ಇಂಕನ್ನು ಹೆಚ್ಚಿದೆ. ಇಲ್ಲಿ ವಿಶ್ವಾಮಿತ್ರ ಅವರು ಕೂಡ ಸಾಹಿತ್ಯನ ಒಂದು ರೆಸ್ಟ್ರಿಕೇಟ್ ಮಾಡಿದ್ರು. ಆದರೆ ಕರ್ಣ ಬರ್ತದಾಗೆ ಎಲ್ಲ ಕೂಡ ಉಲ್ಟಾ ಹೊಡಿತು. ಈ ಕಡೆ ಸಾಹಿತ್ಯ ತನ್ನ ಭವಿಷ್ಯನೇ ಮುಗ್ದೋಯ್ತೇನೋ, ನುಚ್ಚುನೂರು ಆಗೋಯ್ತೇನೋ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಕರ್ಣ ಬಂದಮೇಲೆ ಹೇಗೆ ಸಾಹಿತ್ಯವಾಗಿ ಅನ್ಯಾಯ ಆಗೋಕ್ಕೆ ಸಾಧ್ಯ. ವಿಶ್ವಾಮಿತ್ರ ಅವರು ಹೇಳಿದ್ರು ಕೂಡ ಕೇಳೋದಿಲ್ಲ ಅನ್ನೋ ಸತ್ಯ ಕರ್ಣಂಗೆ ಗೊತ್ತಾಗ್ತದಾಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋದ್ರ ಮುಖಾಂತರ ವಿಶ್ವಾಮಿತ್ರ ಅವರ ಕಣ್ಣನ್ನು ತೆರೆಸಿ ಸತ್ಯ ಏನು ಅನ್ನೋ ಸತ್ಯಾನ್ವೇಷಣೆನ ಮಾಡೋದ್ರ ಮುಖಾಂತರ ಸತ್ಯ ದರ್ಶನನ ಮಾಡಿಸ್ಕೊಟ್ರು ಕಾರಣ. ಆದರೆ ಇದನ್ನು ಯಾರು ಮಾಡಿದ್ದು ಅನ್ನೋ ಬೆನ್ನಿಂದೆ ಬೀಳೋಕೆ ಕಾರಣ ಮುಂದಾದ್ರೆ ಈ ಕಡೆ ನಳಿನ ಗ್ರೀಷ್ಮ ಹಾಗೆ ನಿಂತಲ್ಲೇ ಬೆಂಡೆತ್ತೋಗ್ಬಿಟ್ರು. ಬಿಕಾಸ್ ಕಾರಣ ಏನು ಮಾಡ್ತಾನೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕೆ ಅಡ್ಡಿ ಬಂದಿದ್ದು ಕೂಡ ಸಾಹಿತ್ಯನ. ಏನೋ ನಾನು ಕಾಲೇಜ್ಗೆ ಹೋಗೋಕೆ ಬಂದಿದ್ದೀನಿ, ಇನ್ನೊಬ್ರಿಗೆ ಏನೋ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ, ಬೇಡ, ಹಾಗೆ ಹೀಗೆ ಅಂತ ಆ ಕರ್ಣನ ನಿರ್ಧಾರವನ್ನು ಹಾಗೆ ತಡೆದ್ಬಿಟ್ಲು. ಕರ್ಣ ಎಂದು ಕೂಡ ಅಂದ್ಕೊಂಡ್ರೆ ಯಾರ ಮಾತಿಗೂ ಕೂಡ ಹಿಂದೆ ಸರಿಯೋದಿಲ್ಲ. ತಾನು ಅಂದ್ಕೊಂಡಿದ್ದನ್ನು ಮಾಡ್ತಾರೆ. ಬಟ್ ಯಾವಾಗಲೂ ಕೂಡ ಸಾಹಿತ್ಯ ಮಾತಿಗೆ ತಲೆ ತಗ್ಸಿ ಬಪ್ಕೋತಾನೆ. ಕಾರಣ ಇದರಿಂದಾನೇ ಗೊತ್ತಾಗುತ್ತೆ ಪರಸ್ಪರ ಎಂಥ ಒಂದು ಮನಸ್ಥಿತಿ ಇದೆ ಅಂತ. ಆದರೆ ಆ ಕಾಲೇಜ್ನಲ್ಲಿ ಸಾಹಿತ್ಯನ ಪ್ರೀತಿಸೋ ಒಬ್ಬ ಹುಡುಗ ಇದ್ದಾನೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಗಜಗಾಮಿನಿಯ ಅಣ್ಣನ ಮಗ. ಆದರೆ ಇಲ್ಲಿ ಸಾಹಿತ್ಯವಾಗಿ ಇಷ್ಟ ಇಲ್ಲ ಅಂದರೂ ಕೂಡ ಎರಡೆರಡು ಬಾರಿ ಕಪಾಳಕ್ಕೆ ಬಾರಿಸ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ಕರ್ಣ ಸಾಹಿತ್ಯನ ನೋಡಿದ್ದೆ ಇಬ್ರು ಕೂಡ ಲವರ್ಸ್ ಅಂತ ಅನ್ಕೋತಾರೆ. ಅದೇ ವಿಶ್ವನ ಸಾಹಿತ್ಯ ಮುಂದೆ ಪ್ರಸ್ತಾಪಿಸಿದಾಗ ಅವನಿಗೆ ಕೆನ್ನೆಗೆ ಮತ್ತೊಮ್ಮೆ ಬಿಸಿ ಮುಟ್ಟಿಸ್ತಾಳೆ ಎರಡನೇ ಬಾರಿ ಸಾಹಿತ್ಯ. ಜೊತೆಗೆ ಇಲ್ಲಿ ಕರ್ಣ ಕೂಡ ಸಾಹಿತ್ಯಗೆ ಫ್ರೇಮ್ ಕೊಟ್ಟು ಓಲೆ ಕೊಟ್ಟು ಯಾವಾಗಲೂ ಕೂಡ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಕರ್ಣಂಗೆ ಗೊತ್ತಿಲ್ಲದೆ ಸಾಹಿತ್ಯ ಮೇಲೆ ಲವ್ ಆಗ್ತದೆ. ಇಲ್ಲಿ ಸಾಹಿತ್ಯ ಕರ್ಣನ ದ್ವೇಷ ಮಾಡ್ತಾ ಇದ್ಲು, ಆದರೆ ಈಗ ಗೌರವಿಸೋಕೆ ಶುರು ಮಾಡಿದ್ದಾರೆ. ಆದರೆ ಇದೆಲ್ಲ ಒಂದು ಏನೇನಾಯಿತು ಎಲ್ಲದರ ಒಂದು ಬೆನಿಫಿಟ್ ಪಡ್ಕೋಬೇಕು ಅಂತ ಅಂದ್ಕೊಳ್ತಿರೋದು ಕರ್ಣನ ಅತ್ತೆ ವನಜ ಅವರು ಕರ್ಣನ್ ಫಾಲೋ ಮಾಡಿದ್ದೆ. ಕಾಲೇಜಿಗೆ ಬರ್ತಿದ್ದಾಗೆ ಅಲ್ಲಿ ಗ್ರೀಷ್ಮ ಮತ್ತು ನಳಿನ ಇಬ್ಬರು ಕೂಡ ಸೇರಿಕೊಂಡು ಸಾಹಿತ್ಯನ ಕಡ್ಡಾಗೆ ಬೀಳಿಸಿ ಇದನ್ನೆಲ್ಲ ಮಾಡಿದ್ದು ಸಾಹಿತ್ಯ ಚಿಕ್ಕಮ್ಮ ಅನ್ನೋ ಸತ್ಯ ವನಜಾಗೆ ಗೊತ್ತಾಯಿತು. ಅವರಿಬ್ರಿಗೂ ಕೂಡ ಬೆಂಡತಿ ಈ ವಿಶ್ವನ ಕರ್ಣಂಗೆ ಹೇಳಬೇಕಾಗತ್ತೆ. ನೀವು ಶತ್ರುಗಳ ಶತ್ರು ಮಿತ್ರ ಅಂತಾರಲ್ವಾ, ಹಾಗೆ ನೀವು ನನಗೆ ಹೆಲ್ಪ್ ಮಾಡಬೇಕು. ಸಾಹಿತ್ಯ ಕಾಲೇಜಿಂದ ಹೋಗಬೇಕು, ಕಾಲೇಜ್ಗೆ ಬರಬಾರ್ದು, ಅವಳ ಕನಸು ನುಚ್ಚುನೂರು ಮಾಡಬೇಕು ಅಂದರೆ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ. ಅವ್ರಿಗೂ ಕೂಡ ಫುಲ್ ಖುಷಿ ಆಗ್ಬಿಡುತ್ತೆ. ಹೇಗಪ್ಪ ಏನು ಯಾವಾಗಲೂ ಕೂಡ ಕರ್ಣನೇ ಅಡ್ಡಿ ಬರ್ತಿದ್ದ, ಅವ್ಳಿಗೆ ಏನೇ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಇಲ್ಲಿ ತನಕ ಕರ್ಣ ಇಲ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಏನೋ ಮಾಡಿರ್ತಿದ್ವಿ. ಈಗ ಅವ್ರ ಹತ್ತನೇ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಖಂಡಿತ ನಾವು ಆರಾಮಾಗಿ ಸಾಹಿತ್ಯನ ಭವಿಷ್ಯನ ನುಚ್ಚುನೂರು ಮಾಡ್ಬೋದು ಅಂತ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ ಅಮ್ಮ ಮಗಳು. ಹಾಗಾಗಿ ವನುಜವ್ರಿಗೂ ಕೂಡ ಕೈ ಜೋಡಿಸ್ತಾರೆ. ತದನಂತರ ಈ ಕಡೆ ಮನೆಗೆ ಬಂದರೆ ಇಲ್ಲಿ ಕರ್ಣಂಗಂತೂ ಆ ಬ್ಲ್ಯಾಕ್ ರೋಸ್ ಕಾಟ ತಪ್ಪಿದ್ದಿಲ್ಲ. CCTV ಎಲ್ಲ ಹಾಕ್ಸಿರೋದ್ರಿಂದಾಗಿ ಇಲ್ಲಿ ಬ್ಲ್ಯಾಕ್ ರೋಸ್
ರೋಸ್ ಬರಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಹುಡುಕಿದ್ರು ಕೂಡ ಬ್ಲ್ಯಾಕ್ ರೋಸ್ ಬಂದಿದೆಯಾ ಚೆಕ್ ಮಾಡೋಣ, CCTV ನೋಡೋಣ ಅಂತ. ಬಟ್ ಎಲ್ಲಿ ಹುಡುಕಿದ್ರು ಕೂಡ ಆ ಒಂದು ಬ್ಲ್ಯಾಕ್ ರೋಸ್ ಕಾಣಿಸ್ಲೇ ಇಲ್ಲ. ಯಾರು ಹೆದರ್ಕೊಂಡ್ರು ಅನಿಸುತ್ತೆ, ಸಿಕ್ಕಾಕೋತೀವಿ ಅಂತ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಂಡ್ರೆ ಗ್ರೋಸರಿ ಬ್ಯಾಗಿನಲ್ಲಿ ಆ ಒಂದು ಬ್ಲ್ಯಾಕ್ ರೋಸ್ ಇತ್ತು. ಅದನ್ನು ನೋಡಿದರೆ ಆಶ್ಚರ್ಯ ಆಯಿತು. ಲೆಟರ್ ಕೂಡ ಆಯಿತು. ಆ ಲೆಟರ್ನಲ್ಲಿ ಏನು ಕಾರಣ, ನೀನು CCTV ಹಾಕ್ಸಿದ ಮಾತ್ರಕ್ಕೆ ರೋಸ್ ನಿಲ್ಲಿಸ್ಬಿಡ್ತೀನಿ ಅಂದ್ಕೊಂಡ್ಯಾ? ನೀನು CCTV ಹಾಕ್ಸಿದ್ರೆ ಸಾವಿರಾರು ದಾರಿ ಇದೆ, ಅದರಲ್ಲಿ ಒಂದು ದಾರಿ ಇದು ಅಷ್ಟೇ. ಯಾವುದೇ ಕಾರಣಕ್ಕೂ ನೀನು ನನ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಬರೆದಿತ್ತು. ಇಲ್ಲ, ಇವ್ರು ಯಾರನ್ನೋ ತಮಾಷೆಗೆ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೆ, ತಪ್ಪಾಯಿತು ಅಂತ ಅನ್ನಿಸ್ತದೆ. ಇವ್ರು ಯಾರು ತಮಾಷೆಗೆ ಮಾಡ್ತಿರೋದಲ್ಲ. ಮೊದಲು ಸೀರಿಯಸ್ ಆಗಿ ಇವ್ರು ಯಾರು ಅನ್ನೋದನ್ನು ಹುಡುಕ್ಲೇಬೇಕಾಗತ್ತೆ. ಒಂದೇ ಒಂದು ಸುಳಿವು ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಒಂದೂ ಕೂಡ ಸುಳಿವು ಬಿಟ್ಕೊಡ್ತಾ ಇಲ್ಲ. ಒಮ್ಮೆ ಒಂದು ಸುಳಿವು ಸಿಕ್ಕಿದ್ರೆ ಖಂಡಿತ ಇವ್ರು ಯಾರು ಅಂತ ಕಂಡು ಹಿಡಿತೀನಿ ಅಂತ. ಆದರೆ ಇಲ್ಲಿ ತುಂಬ ಅನುಮಾನ ಬರೋದು ಮೊದಲನೇ ದಿನದಿಂದ ಅರುಂಧತಿ ಅವ್ರಿಗೆ. ಮಲಮಗನ ಮೇಲೆ ಇಷ್ಟು ಪ್ರೀತಿನ, ಜೊತೆಗೆ ಅಂದು ಆ ಒಂದು ಗುರುಗಳು ಹೇಳಿದ ಮಾತು ಕೂಡ ಅರುಂಧತಿಗೆ ಲಯಕ್ ಆಗಿದ್ದು. ಬರ್ಡೇ ದಿನದಿಂದಾನೇ ಇಲ್ಲಿ ಕರ್ಣನ ಬದುಕಲ್ಲಿ ಭೂತಕಾಲದ ಮಳೆ ಸುರಿಯಲಾರಂಭಿಸುತ್ತೆ, ಸಾಕಷ್ಟು ಊಹಿಸಲಾಗದ ತಿರುವುಗಳು ಸಿಗುತ್ತೆ ಅಂತ ಹೇಳಿದರು. ಹಾಗೆ ಬ್ಲ್ಯಾಕ್ ರೋಸ್ ಶುರುವಾಯಿತು. ಜೊತೆಗೆ ಇದನ್ನೆಲ್ಲ ಮಾಡ್ತಿರೋದು ಒಮ್ಮೆ ರಿಷಿ ಅಂತ ಅನುಮಾನ ಬರುತ್ತೆ. ಈ ಕಡೆ ರಿಷಿ ಮಾಡೋದಕ್ಕೆ 99% ಸಾಧ್ಯ ಇದೆ ಅಂತ ಅನ್ಬೋದು. ಯಾಕಂದರೆ ಅವತ್ತು ಕೂಡ ಗಜಗಾಮಿನಿ ಮನೆಯಲ್ಲಿ ಆ ಒಂದು ಸಾಹಿತ್ಯನ ಕಿಡ್ನಾಪ್ ಮಾಡಿದಾಗ ಅಲ್ಲಿ ಆ ಒಂದು ಇಟಾಚಿ ಮುಖಾಂತರ ಮನೇನ ಡೆಮಾಲಿಷ್ ಮಾಡೋಕ್ಕೆ ಹೋದಾಗ ಆ ಒಂದು ಫೋಟೋಸ್ನ ಕೂಡ ಕಳಿಸಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ಅಲ್ಲಿ ರಿಷಿ ಕೂಡ ಇದ್ರು, ಗಜಗಾಮಿನಿ ಜೊತೆ ಸೇರ್ಕೊಂಡಿದ್ದಾರೆ. ಅವರೇ ಮಾಡ್ತಿರ್ಬೋದು ಅನ್ಸತ್ತೆ. ಮೇಲ್ನೋಟಕ್ಕೆ ಜಾಸ್ತಿ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ, ಅವರೇ ಮಾಡಿರ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಅರುಂಧತಿ ಅವ್ರಿಗೂ ಕೂಡ ಅನುಮಾನ ಬಂದರೆ ಬ್ಲ್ಯಾಕ್ ರೋಸ್ ಯಾವುದಿದು, ಬ್ಲ್ಯಾಕ್ ರೋಸ್ ಏನಿಂದೆ ಬಿದ್ದಿದ್ದಾನೆ, ಏನಿರ್ಬೋದು ಈ ಬ್ಲ್ಯಾಕ್ ರೋಸ್ ಕತೆ, ಏನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾನೆ ಕರ್ಣ ಅಂತ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಅರುಂಧತಿ. ಇದನ್ನೆಲ್ಲ ನೋಡ್ತಿದ್ರೆ ಅವ್ರಿಗೆ ಗೊತ್ತೇ ಇಲ್ವಾ ಬ್ಲ್ಯಾಕ್ ರೋಸ್ ಕತೆ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ತಿರೋದು ಅರುಂಧತಿ ಅನ್ನೋದು ಖಚಿತವಾಗುತ್ತೆ. ಯಾಕಂದರೆ ಇಲ್ಲಿ CCTV ಹಾಕ್ಸಿದ್ದಾರೆ ಅಂತ ಗೊತ್ತಾಗ್ತಿದೆ ಅಂದರೆ ಅದು ಅರುಂಧತಿಗೆ. ಯಾಕಂದರೆ ಇಲ್ಲಿ ಅರುಂಧತಿಗೆ CCTV ಯಾಕೆ ಹಾಕ್ಸ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಆದರೆ ಯಾವಾಗ ಇದು ಬ್ಲ್ಯಾಕ್ ರೋಸ್ನ ತಡೆಯೋದಕ್ಕೆ ಹಾಕ್ಸ್ತಿದ್ದಾರೆ ಅನ್ನೋ ಗೊತ್ತಾಗುತ್ತೋ, ಹಾಗಾಗಿ ಇಲ್ಲಿ ಗ್ರೋಸರಿ ಬ್ಯಾಗಿನ ಮುಖಾಂತರ ಆ ಒಂದು ಬ್ಲ್ಯಾಕ್ ರೋಸ್ನ ಕಳಿಸ್ತಾರೆ. ಮನೆಗೆ ಗ್ರೋಸರಿ ಬರ್ತಿದೆ ಅನ್ನೋ ವಿಷಯ ಗೊತ್ತಾಗಬೇಕು ಅಂದರೂ ಅರುಂಧತಿನೇ ಗ್ರೋಸರಿ ಬ್ಯಾಗಲ್ಲಿ ಹೊರಗಡೆಯಿಂದ ಹಾಕ್ಸಿರ್ಬೋದು. ಯಾಕಂದರೆ ಗ್ರೋಸರಿ ಯಾವಾಗ ಬರುತ್ತೆ, ಏನು ಬರುತ್ತೆ, ಯಾರು ತರ್ತಾರೆ ಎಲ್ಲ ಗೊತ್ತಿರೋದು ಅರುಂಧತಿಗೆ. ಅದೆಲ್ಲವನ್ನ ಕೂಡ ಖಂಡಿತ ರಿಷಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಷ್ಟೋ ಬಾರಿ ಈ ಕಡೆ ಆಯಿ ಬಂದು ಕರ್ಣನ ಬಗ್ಗೆ ಮಾತಾಡಿದಾಗಲೂ ಕರ್ಣ ಈ ಮನೆ ಮಗ, ಕರ್ಣನೇ ಎಲ್ಲ, ಕರ್ಣನಿಂದಾನೇ ಎಲ್ಲ ಅಂತ ಹೇಳಿ ಕರ್ಣನ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಅರುಂಧತಿ ನಿಜವಾಗ್ಲೂ ಅಲ್ಲ ಅನ್ಸುತ್ತೆ. ಆದರೆ ಪ್ರತಿ ಬಾರಿ ಅರುಂಧತಿ ಅವರು ಕರ್ಣನ ಬಗ್ಗೆ ಮಾತಾಡಬೇಕಿದ್ರೆ ಯಾರೋ ಒಬ್ರು ಮನೆಯವರು ಇರ್ತಾರೆ. ಇಲ್ಲಿ ಪಾಪಮ್ಮಜ್ಜಿ ಕೂಡ ಇದ್ರು, ಅವ್ರು ಇದ್ದಾರೆ ಅಂತಾನೆ ಇಲ್ಲಿ ಕರ್ಣನ ಅಮ್ಮ ಅರುಂಧತಿ ನಾಟಕ ಮಾಡ್ತಿರ್ಬಹುದು, ಯಾರು ಗೊತ್ತು. ಫೈನಲಿ 100% ಶ್ಯೂರ್ ಅರುಂಧತಿ ಅವರಂತೂ ಖತರ್ನಾಕ್ ಲೇಡಿ, ಮುಖದ ಹಿಂದೆ ಮತ್ತೊಂದು ಮುಖ ಇದೆ ಅನ್ನೋದಂತೂ ಖಾತ್ರಿ ಆಗತ್ತೆ. ಜೊತೆಗೆ ಆ ಕಡೆ ನಳಿನ ಮತ್ತು ಗ್ರೀಷ್ಮ ಇಬ್ಬರೂ ಕೂಡ ಏನಪ್ಪ ಇದು ಸಾಹಿತ್ಯಗೆ ಕಾಲೇಜಲ್ಲಿ ಅಷ್ಟೆಲ್ಲ ಆದರೂ ಕೂಡ ಆರಾಮಾಗೆ ಇದ್ದಾಳಲ್ಲ, ಏನು ಮಾಡೋದು ಅಂತ ಅನ್ಕೋತಿದ್ದಾಗ ಇಲ್ಲಿ ವನಜ್ ಅವರು ಕಾಲ್ ಮಾಡ್ತಾರೆ. ಹೊರಗಡೆ ಹೋಗಿ ನಿಮಗೆ ಒಂದು ಕೊರಿಯರ್ ಇದೆ ಅಂತ ಹೇಳ್ತಾರೆ. ಆ ಕೊರಿಯರ್ನ ನೋಡ್ತಿದ್ದಾಗೆ ಅಲ್ಲಿ ಒಂದು ಲೆಟರ್ ಇರುತ್ತೆ. ಜಸ್ಟ್ ನಿಮ್ಮದು ಒಂದು ಸಣ್ಣ ಬಳುವಳಿ ಬೇಕು ಅಷ್ಟೇ, ಆದರೆ ಕರೆಕ್ಟಾಗಿ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಕರ್ಣ ಮತ್ತೆ ಬಂದುಬಿಟ್ರೆ ಕಾಲೇಜ್ಗೆ ಏನು ಮಾಡೋದು ಅಂದಾಗ ನೀವೇನು ಯೋಚನೆ ಮಾಡಬೇಡಿ, ಅವನನ್ನು ತಡೆಯೋದು ನನ್ನ ಜವಾಬ್ದಾರಿ. ಕರ್ಣ ನಾಳೆ ಬರುವುದಿಲ್ಲ, ನಾಳೆ ಆಗೋದಕ್ಕೆ ಸಾಹಿತ್ಯ ಇನ್ನೆಂದೂ ಕೂಡ ಕಾಲೇಜ್ ಹೆಸರು ಹೇಳಿದ್ರು ಕೂಡ ಬೆಚ್ಚಿ ಬೀಳಬೇಕು ಅಂತಿದ್ದಾರೆ. ಹಬ್ಬಬ್ಬ ಅಂಥದ್ದಿನ್ನೇನು ಪ್ಲ್ಯಾನ್ ಮಾಡ್ತಿರ್ಬೋದು. ಈ ಕಡೆ ಅನುರಾಧ ಟೀಚರ್ ಕೂಡ ನಿನ್ಗೆ ಈ ರೀತಿ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ, ಹೋಗಿ ವಿಶ್ವಾಮಿತ್ರ ಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಕಾಲೇಜ್ಗೆ ಹೋಗ್ತಿದ್ದಾಗೆ ಸಾಹಿತ್ಯಗೆ ಬಿಗ್ ಶಾಕ್ ಆಗಿದೆ. ಅವಳ ಭವಿಷ್ಯಕ್ಕೆ ಕಲ್ಲ ಹಾಕೋದಕ್ಕೆ ವನಜ ಪ್ಲಾನ್ ಮಾಡಿದ್ದಾರೆ. ಕರ್ಣ ಹೇಗೂ ಹೋಗಿ ಕೂಡ್ದು ಆ ಕಡೆ ಅನ್ನೋದು ರೀತಿಯಲ್ಲಿ ಕರ್ಣನ ಬ್ಲಾಕ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ, ಏನಾಗ್ಬೋದು, ಯಾವ ರೀತಿ ಅವಮಾನ ಆಗುತ್ತೆ, ಕರ್ಣ ಬರ್ತಾನ ಇಲ್ವಾ, ಎಲ್ಲವನ್ನು ತಿಳ್ಕೊಬೇಕು ಅಂದರೆ ಮತ್ತೆ ನಾವು